I think government officials have come, I think they have left, I think. I wanted to tell them only one word, if they are somewhere they may listen or somebody we can convey. ದಯವಿಟ್ಟು ಸರಕಾರದಿಂದ ಸಿಕ್ಕುವ ಯಾವುದೇ ಸವಲತ್ತನ್ನು ಯಾವುದೇ ವಿಳಂಬ ಮಾಡದೆ ದಯವಿಟ್ಟು ಅವರಿಗೆ ಯಾವಾಗಲೂ ಕೊಡಿ. ಮತ್ತು ಇಂಥ ಫಂಕ್ಷನಿಗೆ ಬಂದವರು ಫಂಕ್ಷನ್ ಎಂಡಾಗುವವರೆಗೆ ನಿಲ್ಲಿ, ಆಯ್ತಲ್ಲ? ಯಾಕೆಂತ ಹೇಳಿದರೆ ಮತ್ತೆ ಎರಡನೇದ್ದು, ನೀವು ಏನಾದರೂ ಇವರಿಗೆ ಕಷ್ಟ ಕೊಟ್ಟರೆ ನಿಮ್ಮ ಕುಟುಂಬದ ಮಕ್ಕಳಿಗೆ ಸಹ ತೊಂದರೆ ಆದೀತು, ಜಾಗ್ರತೆ. ಆದ ಕಾರಣ ಇದು ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಕೆಲವು ಕಡೆ ಹೋಗುವಾಗ ನನಗೆ ಇದು ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಬರಲಿಲ್ಲ ಅಂಥೇಳಿ. ಸರ್ಕಾರ ಕೊಡುವುದು ಅವರ ಒಂದು ಯಾವುದು ಅವರ ಒಂದು ಆಪರ್ಚುನಿಟಿ, ನಿಮ್ಮ ಒಂದು ಆಪರ್ಚುನಿಟಿ ಆ್ಯಂಡ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಈಗ ಇಷ್ಟು ಹೇಳ್ತಾ ಮುಂದೆ ಕೂಡ ನಿಮ್ಮ ಒಟ್ಟಿಗೆ ನಾವಿದ್ದೇವೆ. ಆ್ಯಂಡ್ ಪ್ರತ್ಯೇಕವಾಗಿ ವಿಕ್ಟರ್ ನಮಗೆ ಯಾವಾಗಲೂ ಹೇಳ್ತಾರೆ ನಿಮ್ಮ ವಿಷಯವಾಗಿ. ಮತ್ತು ನಾನು ಇವರನ್ನು ಕೆಲವರನ್ನು ಯಾವಾಗಲೂ ಇಲ್ಲಿಗೆ ಕಳಿಸುವುದು ಯಾಕೆಂತ ಹೇಳಿದರೆ, ಒಂದು ಪ್ರಪಂಚದಲ್ಲಿ ನಾವು ಎಷ್ಟು ಭಾಗ್ಯವಂತರಂತೂ ಗೊತ್ತಾಗಬೇಕಾದ್ರೆ ನಮ್ಮ ಮಕ್ಕಳು ಅಥವಾ ನಾವು ಇಂಥ ಕಡೆಗೆ ಬಂದು ನೋಡಿದಾಗ ಮಾತ್ರ ನಮಗೆ ಗೊತ್ತಾಗ್ತದೆ. ಅದು ಅಲ್ಲದೆ ಇಲ್ಲಿ ಬಂದವರು ಅವರವರ ಇದಕ್ಕೆ ಯಾವುದೇ ಡಿಪೆಂಡಿಂಗ್ ಅಪಾನ್ ದರ್ ರಿಸೋರ್ಸಸ್ ಆ್ಯಂಡ್ ಡಿಪೆಂಡಿಂಗ್ ದರ್ ಜನರೋಸಿಟಿ, ದಯವಿಟ್ಟು ಎಂಥದ್ದು ಕೊಟ್ಟರು ನಿಮ್ಮ ದುಡ್ಡಿಗೆ 100ಕ್ಕೆ 100 ಪಾಲು ಬರ್ತದೆ ಖಂಡಿತ. ನಾವು ಬಿಸ್ನೆಸ್ನಲ್ಲಿ ಲಾಭ ಮಾಡ್ತೇವೆ, ಆದರೂ ದಾನ ಕೊಟ್ಟ ಕೂಡಲೇ ದೇವರು ಒಂದು ಕೊಡ್ತಾರೆ, ಒಂದು ಕೊಟ್ಟ ಕೂಡಲೇ 10 ಕೊಡ್ತಾರೆ. ಇದು ಖಂಡಿತ, ಇದು ನನ್ನ ಗ್ಯಾರಂಟಿ. ನನಗೆ ಆಗಿದೆ, ನಿಮಗೆ ಎಲ್ಲರಿಗೆ ಸಹ ಆಗ್ತದೆ. ಯಾರು ದಾನ ಕೊಡುವವರಿಗೆ ನಾವು ದಾನ ಕೊಟ್ಟು ಯಾವಲೂ ಸೋಲಿಲ್ಲ. ಒನ್ ರಾಂಗ್ ಬಿಸ್ನೆಸ್ ಡಿಸಿಷನ್ ವಿ ಮೇ ಫೇಲ್ ಆ್ಯಂಡ್ ವಿ ಮೇ ಲೂಸ್ ಮನಿ, ಬಟ್ ದಾನ ಕೊಟ್ಟದ್ರಿಂದ ಸಂತೋಷ ಉಂಟು, ದಾನ ಕೊಟ್ಟದ್ರಿಂದ ದೇವರ ಆಶೀರ್ವಾದ ಉಂಟು, ದಾನ ಕೊಟ್ಟದ್ರಿಂದ ನಮ್ಮ ಕುಟುಂಬಕ್ಕೆ ಯಾವುದು ಸುಖ ಶಾಂತಿ ಮತ್ತು ಸಮಾಧಾನ ಉಂಟು. ಇಲ್ಲಿರುವ ಎಲ್ಲರ ಪರವಾಗಿ ನಿಮಗೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ನನ್ನ ಹೆಂಡತಿಗೆ ಇಷ್ಟು ದೊಡ್ಡ ಒಂದು ಸನ್ಮಾನವನ್ನು ಕೊಟ್ಟದ್ದಕ್ಕೆ ಪುನಃ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ 2 ಮಾತುಗಳನ್ನು ನಿಲ್ಲಿಸ್ತೇನೆ. ದೇವರು ಎಲ್ಲರಿಗೆ ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್ ಆಲ್ವೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.